ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕಾಗೆ ಬಗೆ ಬಗೆಯಲ್ಲಿ ಶಾಕ್ ಕೊಟ್ಟ ಮೋದಿ ಈಗ ಡಾಲರ್ ಆಘಾತ ಕೂಡ ಎದುರಾಗಿದೆ. ಡಾಲರ್ಗೆ ಯಾವ ರೀತಿ ಸೆಡ್ ಹೊಡೆದಿದೆ ಭಾರತ, ಮತ್ತು ಭಾರತಕ್ಕೆ ಯಾವ ರೀತಿ ಜಾಕ್ ಪಾಟ್ ನ್ಯೂಸ್ ಇದೇ ಹೊತ್ತಲ್ಲಿ ಭಾರತವನ್ನು ಕಟ್ಟಿ ಹಾಕೋದಕ್ಕೆ ಬಹಳಷ್ಟು ರಣತಂತ್ರಗಳನ್ನು ಹೆಣೆದಿರುವಾಗಲೇ ಜಾಕ್ ಪಾಟ್ ಹೊಡೆದಿದೆ ಭಾರತಕ್ಕೆ. ಡೀಟೇಲ್ಸ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. ಟ್ರಂಪ್ ಅಧಿಕಾರವನ್ನೇ ಕಳೆದುಕೊಳ್ತಾರಾ ಅನ್ನುವಂಥ ಒಂದು ಮೆಗಾ ಸೀಕ್ರೆಟ್ ಕೂಡ ಲೀಕ್ ಆಗ್ತಾ ಇದೆ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ RBI ಅತಿ ದೊಡ್ಡ ಹೆಜ್ಜೆಯನ್ನು ಇರಿಸಿದೆ. ಇದು ರೂಪಾಯಿಯನ್ನು ಅತ್ಯಂತ ಬಲಿಷ್ಠವಾಗಿಸುವ ಮತ್ತು ಅಮೆರಿಕ ಡಾಲರ್ಗೆ ಆಘಾತ ಕೊಡುವಂಥ ಸುದ್ದಿ. ಬೇರೆ ವಿವಿಧ ರಾಷ್ಟ್ರಗಳು, ಚೀನಾ ಸೇರಿದಂತೆ ಎಲ್ಲ ಓಪನ್ ಆಗಿ ಡಾಲರ್ಗೆ ಸೆಡ್ ಹೊಡಿತಾ ಇದ್ದಾವೆ. ಆದರೆ ಭಾರತ ಇನ್ನೂ ತುಂಬ ಎಕ್ಸ್ಟ್ರೀಮ್ ಸ್ಟೆಪ್ ಏನು ತಗೊಂಡಿಲ್ಲ ಡಾಲರ್ ವಿರುದ್ಧ. ಆದರೆ ಸೀಕ್ರೆಟ್ ಆಗಿ ಯಾವ ರೀತಿ ತನ್ನ ದಿಕ್ಕನ್ನು ಬದಲಾಯಿಸ್ಕೊಂಡಿದೆ ಅನ್ನೋದನ್ನು ಗಮನಿಸೋಣ. RBI US ಟ್ರೆಷರಿ ಈಗ ಎಷ್ಟು ಡೌನ್ ಆಗಿದೆ ಅಂದರೆ, RBIನ US ಟ್ರೆಷರಿ ಹೋಲ್ಡಿಂಗ್ಸು ಈಗ $174 ಬಿಲಿಯನ್ ಅಷ್ಟು ಡೌನ್ ಆಗಿರೋದು 2023 ಬಳಿಕ. ಅಂದರೆ ಅಲ್ಲಿಂದ ನೋಡ್ತಾ ಹೋದರೆ 26% ಡ್ರಾಪ್ ಆಗಿದೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ US ಟ್ರೆಷರಿ ಹೋಲ್ಡಿಂಗ್ಸ್ನ ನಿಧಾನಕ್ಕೆ ಕಡಿತಗೊಳಿಸ್ತಾ ಬರ್ತಾ ಇರೋದು. ಕಳೆದ 5 ವರ್ಷಗಳ ಲೆಕ್ಕಾಚಾರ ತಗೊಂಡ್ರೆ ಇದು ಅತ್ಯಂತ ಕಡಿಮೆ, ಲೋಯೆಸ್ಟ್ ಅಂತ ಹೇಳಲಾಗ್ತಿದೆ. RBI ಈಗ ನಿರಂತರವಾಗಿ US ಬಾಂಡ್ಸನ್ನು ಮಾರಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಅಂದರೆ ರಿಸ್ಕನ್ನು ತಪ್ಪಿಸೋದಕ್ಕೆ, ಅವಲಂಬನೆಯನ್ನು ತಪ್ಪಿಸೋದಕ್ಕೆ ರೂಪಾಯಿ ವ್ಯಾಲ್ಯೂ ಬಗೆ ಬಗೆಯಲ್ಲಿ ಅಫೆಕ್ಟ್ ಆಗಬಹುದು ಭವಿಷ್ಯದಲ್ಲಿ, ಅಮೆರಿಕ ಬೇರೆ ಬೇರೆ ರೀತಿ ಆಟ ಆಡೋಕೆ ಬಂದರೆ. ಹಾಗಾಗಿ ಆ ಎಲ್ಲ ಅಸ್ಥಿರತೆಯನ್ನು ತಪ್ಪಿಸೋದಕ್ಕೆ US ಬಾಂಡ್ಸನ್ನು ನಿಧಾನಕ್ಕೆ ಮಾರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದ್ರೆ 40% ಈಗ ಕಡಿಮೆ ಆಗಿದೆ. ಈಗ 1/3 ಮಾತ್ರ ಇಂಡಿಯಾ ಫಾರೆಕ್ಸ್ ರಿಸರ್ವಲ್ಲಿ US ಬಾಂಡ್ ಇನ್ವಾಲ್ವ್ಮೆಂಟ್ ಉಳ್ಕೊಂಡಿರೋದು ಇಷ್ಟೇ. ನಿಧಾನಕ್ಕೆ ಅದನ್ನು ಗೋಲ್ಡ್ ಮೇಲೆ ಹಾಕ್ತಾ ಇದೆ. ಹಾಗೆ US ಟ್ಯಾರಿಫು, ಟ್ರೇಡ್ ಡೀಲು, ಈ ಎಲ್ಲ ಪ್ರೆಷರ್ ಬಿಲ್ಡ್ ಆಗಿರೋ ಹೊತ್ತಲ್ಲಿ ಭಾರತದ ಈ ರಣತಂತ್ರ ತುಂಬಾ ಮಹತ್ವ ಪಡ್ಕೊಳ್ತಿರೋದು. RBI ರೂಪಾಯಿ ಬೆಲೆ ಬಿದ್ದರೂ ಕೂಡ ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ರಿಪೋರ್ಟ್ ಇಟ್ಟಿದ್ವಿ. ರೂಪಾಯಿ ಬೆಲೆ ಡೌನ್ ಆದಾಗಲೇ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಕೊಳ್ಬೋದು, ಯಾಕಂದರೆ ಬೇರೆ ರಾಷ್ಟ್ರಗಳು ನಮ್ಮ ಜೊತೆಗೆ ಕೈ ಜೋಡಿಸ್ತವೆ, ತಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ವಸ್ತುಗಳು ಅಂತ. ಆ ಲಾಭಕ್ಕಾಗಿ ಭಾರತ ಯಾವತ್ತೂ ತಲೆ ಕೆಡಿಸ್ಕೊಳ್ತಿಲ್ಲ ರೂಪಾಯಿ ಬೆಲೆ ಬಿದ್ದಿದ್ದಕ್ಕೆ. ಇದು ಟ್ರಂಪ್ ಮತ್ತು ಇನ್ನಿತರ ಕಾರಣಗಳಿಂದಾಗಿ ತಾತ್ಕಾಲಿಕವಾಗಿ ಆಗಿರೋ ಪರಿಣಾಮ ಅನ್ನೋದು ಗೊತ್ತು. ಆದರೆ ಶಾಶ್ವತವಾಗಿ ರೂಪಾಯಿಯನ್ನು ಸ್ಥಿರವಾಗಿಸೋ ನಿಟ್ಟಿನಲ್ಲಿ ಅಮೆರಿಕ ಡಾಲರ್ಗೆ ಸೆಡ್ ಹೊಡಿತಾ ಇದೆ. ಹಾಗಂತ ನಾವೇನು US ಡಾಲರ್ನ ಕಂಪ್ಲೀಟಾಗಿ ಡಂಪ್ ಮಾಡ್ತಿದ್ದೀವಿ ಅಂತಲ್ಲ, ಆದರೆ ಸದ್ದಿಲ್ಲದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಗ್ತಿದೆ. US ಬಾಂಡ್ಸನ್ನು ಮಾರಿ ನಾವು ಗೋಲ್ಡ್ ಮೇಲೆ ಹಾಕ್ತಾ ಇರೋದು ಅತಿ ದೊಡ್ಡ ಪ್ರಮಾಣದಲ್ಲಿ ಏರ್ತಾ ಇದೆ. ಕಳೆದ 2 ವರ್ಷಗಳಿಂದ ಇಂಥದ್ದೊಂದು ಹೆಜ್ಜೆಯನ್ನು ಭಾರತ ಇಟ್ಟಿದೆ, ದೇಶದ ಭವಿಷ್ಯದ ದೃಷ್ಟಿಯಿಂದ. ನಂಬರ್ 1, ಇದು ಬಹಳ ಮೇಜರ್ ಡೆವಲಪ್ಮೆಂಟ್. ಟ್ರಂಪ್ ಮಾತಿಗೆ ಬೆಲೆ ಕೊಡೋದಿರಲಿ, ಟ್ರಂಪ್ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಟ್ರಂಪ್ ಎನಿ ಟೈಮ್ ಕುರ್ಚಿ ಕಳ್ಕೊಳ್ಳಬಹುದು. ಅವ್ರಿಗಿರುವ ಸೀಕ್ರೆಟ್ ಬಹಳ ಇನ್ನೂ ಎಲ್ಲೂ ರಿವೀಲ್ ಮಾಡದಂಥ ಒಂದು ಕಾಯಿಲೆಯ ಕಾರಣದಿಂದಾಗಿ ಅನ್ನೋ ಸುದ್ದಿ ಕೂಡ ಬರ್ತಿದೆ. ಫಸ್ಟ್ ಟೈಮ್ ಅಮೆರಿಕ ಅಧ್ಯಕ್ಷನನ್ನು ಈ ಜಾಗತಿಕ ನಾಯಕರು ಟ್ರೋಲ್ ಮಾಡ್ತಾರೆ, ನಿಂತ್ಕೊಂಡು ತಮಾಷೆ ಮಾಡ್ತಾರಲ್ಲ ಹುಡುಗರು, ಆ ರೀತಿಯಲ್ಲಿ ನೋಡಿ. ಅಲ್ಬೇನಿಯಾ, ಅಜರ್ಬೈಜಾನು, ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರಾನ್ ಜೊತೆಗೆ ಸೇರಿಕೊಂಡು ಡೊನಾಲ್ಡ್ ಟ್ರಂಪ್ ರೀತಿಯಲ್ಲಿ ಮಾಕ್ ಮಾಡಿರೋದು. ಅಂದರೆ ನಾನು ದೇಶಗಳ ನಡುವಿನ ಯುದ್ಧ ನಿಲ್ಲಿಸಿದ್ದೀನಿ ಅಂತ ತಮಾಷೆ ಮಾಡಿ ಆ ವಿಡಿಯೋ ಕೂಡ ಟ್ರೋಲ್ ಆಗಿದೆ ಈಗ. ಅಂದರೆ ಅಷ್ಟು ಸದ್ದಾಗ್ತಿದೆ. ಟ್ರಂಪ್ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕದ ಅಧ್ಯಕ್ಷ, ಅದು ಜಾಗತಿಕ ನಾಯಕರಿಂದ ಟ್ರೋಲ್ ಆಗೋ ಹಂತಕ್ಕೆ ಬಂತು ಪರಿಸ್ಥಿತಿ. ಅಂದರೆ ಟ್ರಂಪ್ ಮಾಡಿಕೊಂಡ ಅವಾಂತರಕ್ಕೆ ಇದೇ ಸಾಕ್ಷಿ. ಇತ್ತ ಬೋರ್ಡ್ ಆಫ್ ಪೀಸ್ ಅಂತ ಮಾಡ್ಕೊಂಡಿದ್ದಾರೆ, ಗಾಜಾ ಶಾಂತಿ ನೆಲೆಸೋದಕ್ಕೆ ಒಂಥರ ವಿಶ್ವಸಂಸ್ಥೆಗೆ ಪರ್ಯಾಯ ಅನ್ನೋ ರೀತಿ. ಪ್ರಮುಖ ರಾಷ್ಟ್ರಗಳಲ್ಲಿ ಯಾರೂ ಕೂಡ ಪತ್ತೇನೇ ಇಲ್ಲ. ಅಲ್ಲಿ ಹಾಜರಿದ್ದವರು ಯಾರ್ಯಾರು ನೋಡಿ, ಟರ್ಕಿ, ಹಂಗೇರಿ, ಬಲ್ಗೇರಿಯಾ, ಬಹ್ರೇನು, ಕತಾರು, ಅರ್ಮೇನಿಯಾ, ಇಂತಹ ಕೆಲವು ರಾಷ್ಟ್ರಗಳು ಮಾತ್ರ.
ಇಸ್ರೇಲ್ ಸಪೋರ್ಟ್ ಕೊಟ್ಟಿದೆ, ಬಟ್ ಅಲ್ಲಿ ನೆತಾನ್ಯಾಹು ಅಲ್ಲಿ ಫಿಸಿಕಲಿ ಹಾಜರಾಗೋಕ್ಕೆ ಸಾಧ್ಯ ಆಗಿಲ್ಲ, ಹೆಸರಿಗೆ ಸಪೋರ್ಟ್ ಅಷ್ಟೇ. ಬೇರೆಲ್ಲ ಪ್ರಮುಖ ರಾಷ್ಟ್ರಗಳು ಒಂದು ರೀತಿಯಲ್ಲಿ ಏನು ಸಂದೇಶ ಕೊಡಬೇಕೋ ಕೊಟ್ಟಿರೋದು. ಈಗ ಕೆನಡಾದಂಥ ರಾಷ್ಟ್ರ ಅಮೆರಿಕ ವಿರುದ್ಧ ತಿರುಗಿಬಿದ್ದಿದೆ. ಅಮೆರಿಕ ಬೆರಳು ತುದಿಯಲ್ಲಿ ಹೇಳಿದ್ರೆ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದ ಕೆನಡಾ ಈಗ ಇಡೀ ರಾಷ್ಟ್ರವೇ ತನ್ನದು, ಕೆನಡಾನೇ ತನ್ನದು ಅಂತ ಹೇಳ್ತಾ ಇದ್ದಂಗೆ ಅಮೆರಿಕ ತಿರುಗಿಬಿದ್ದು ನೇರ ದಾವೋಸ್ ವೇದಿಕೆಯಿಂದನೇ ಸಂದೇಶವನ್ನು ರವಾನಿಸಿದ್ದು ನೋಡಿದ್ವಿ. ಈಗ 100% ಟ್ಯಾರಿಫನ್ನು ಕೆನಡಾ ಮೇಲೆ ಹಾಕ್ತೀನಿ ಅಂತ ಕೂತಿದ್ದಾರೆ ಟ್ರಂಪ್. ಅಲ್ಲಿ ತನಕ ಬಂದು ಕೂತಿದೆ ಅಮೆರಿಕದ ಪರಿಸ್ಥಿತಿ. ಒಂದು ಕಡೆ ಟ್ರಂಪ್ ಕೆಳಗಿಳಿಸೋದಕ್ಕೆ ಅಮೆರಿಕದ ಸೆನೆಟರ್ಗಳು ಯಾವ ರೀತಿ ಹೆಜ್ಜೆ ಇಡ್ತಿದ್ದಾರೆ ಅಂದರೆ 25th ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಬದಲಾವಣೆ ತಿದ್ದುಪಡಿ ತರೋದಕ್ಕೆ 25th ಅಮೆಂಡ್ಮೆಂಟ್ ಮಾಡೋದಕ್ಕೆ ಹೊರಟಿರೋದು. ಟ್ರಂಪ್ ಇಳಿಸಬೇಕು, ಇಲ್ಲ ದೇಶಕ್ಕೆ ಮಾರಕ. ಇವರು ಅಮೆರಿಕವನ್ನು ಜಗತ್ತಿನಲ್ಲಿ ವೀಕ್ ಮಾಡಿನೇ ಇಳಿತಾರೆ ತನ್ನ ಹುಚ್ಚು ನಿರ್ಧಾರಗಳಿಂದ ಅನ್ನುವಂಥ ಆಕ್ರೋಶ ಮತ್ತು ಅದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳೋಕ್ಕೂ ಮುಂದಾಗ್ತಿದ್ದಾರೆ. ಇನ್ನೊಂದು ಕಡೆ ಅವ್ರಿಗಿರುವಂಥ ಡಿಮೆನ್ಷಿಯಾ ಅನ್ನುವ ಕಾಯಿಲೆಯ ಬಗ್ಗೆ ಸೀಕ್ರೆಟಾಗಿ ಇಟ್ಟಿದ್ದಾರೆ, ಹೇಳ್ತಿಲ್ಲ ಹೊರಗಡೆ. ಎನಿ ಟೈಮ್ ಬೇರೆ ಕಾರಣವನ್ನು ಕೊಟ್ಟು ಇದುವರೆಗೆ ಸುಳ್ಳು ಹೇಳಿದ್ದು ಗೊತ್ತಾಗಬಾರ್ದು, ಆ ಕಾಯಿಲೆ ಜೊತೆಗೇನೆ ಅಲ್ಲಿದ್ರು ಅವರು ಅನ್ನೋದು ಗೊತ್ತಾಗಬಾರ್ದು ಅಂತ ಬೇರೆ ಏನೋ ಆರೋಗ್ಯ ಸಮಸ್ಯೆಯ ಕಾರಣ ಕೊಟ್ಟು ಅನಿವಾರ್ಯವಾಗಬಹುದು ಅವರು ಕೆಳಗಿಳಿಯೋದು, ಅಂತಹ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಸುದ್ದಿಗಳು. ಇದು ಅಫಿಷಿಯಲ್ ಆಗಲ್ಲ, ಅನ್ಅಫಿಷಿಯಲ್ ಆಗಿ ಚರ್ಚೆ ಆಗ್ತಿರೋದು. ಸೊ ಟ್ರಂಪ್ ಮೋದಿ ಎದುರು ಹಾಕ್ಕೊಂಡು ಮೋದಿಯನ್ನು ಮಣಿಸೇ ಬಿಡ್ತೀನಿ ಅಂತ ಹಾರಾಡಿ ಈಗ ತಾನೇ ಮಣಿದು ಹೋಗ್ತಿದ್ದಾರೆ. ಈಗಾಗಲೇ ಮೋದಿ ಬಲ್ಲವರು ಒಂದು ಮಾತು ಸದಾ ಹೇಳ್ತಾ ಇರ್ತಾರೆ, ಏನಂತ, ಯಾರು ಮೋದಿ ಸೋಲಿಸ್ತೀನಿ ಅಂತ ಇಲ್ಲ ಸಲ್ಲದ ದಾರಿ ಹಿಡ್ಕೊಂಡು ಬರ್ತಾರೋ ಅವರು ತಾನಾಗಿ ಯುದ್ಧಕ್ಕೂ ಮೊದಲೇ ಸೋತು ಹೋಗ್ತಾರೆ ಅಂತ ಅವರನ್ನು ಹತ್ತಿರದಿಂದ ನೋಡಿದವ್ರು ಹೇಳ್ತಾರೆ. ಅವ್ರಿಗೆ ಅಂಥದ್ದೊಂದು ಜಾತಕ ಇದೆ ಅಂತ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಟ್ರಂಪ್ ಪರಿಸ್ಥಿತಿ ಅಂತೂ ಹಾಗೆ ಆಗ್ತಿದೆ. ಯುದ್ಧ ಮಾಡ್ತೀನಿ ಅಂತ ಬಂದರು, ಮೋದಿ ಶಸ್ತ್ರ ಎತ್ತಲಿಲ್ಲ, ಆದರೆ ಜಾಣತನದಿಂದ ಭಾರತ ಮಾಡಿದ್ದು ಈಗೆಲ್ಲ ಫಲ ಕೊಡ್ತಿದೆ. 25% ಟ್ಯಾರಿಫು ಭಾರತ ಮೇಲೆ 50%ಅಲ್ಲಿ ಕಟ್ ಮಾಡ್ತೀನಿ ಅಂತ ಅಮೆರಿಕಾನೇ ಪ್ರಸ್ತಾಪ ಇಡ್ತಿದೆ. ಈಗ ಅಮೆರಿಕಾನೇ ಹೇಳ್ತಿದೆ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದು ಕಡಿಮೆ ಮಾಡಿದೆ ಭಾರತ ಅಂತ. ಮುಖ ಉಳಿಸ್ಕೊಳ್ಬೇಕಲ್ಲ, ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾವು ದಾಖಲೆ ಅಮೌಂಟಲ್ಲಿ ರಷ್ಯಾದಿಂದ ಸಣ್ಣ ಕಂಪನಿಗಳ ಮೂಲಕ, ಈಗ ರಿಲಯನ್ಸು ಇವ್ರ ಮೇಲೆ ಇವರು ಹೊರೆ ಹಾಕ್ತಾರೆ, ಅಲ್ಲಿ ಕಟ್ ಡೌನ್ ಆದಂಗೆ ಕಂಡ್ರು ನಾವು ಸಣ್ಣ ಕಂಪನಿಗಳ ಮೂಲಕ ಏನು ಬೇಕೋ ಅದನ್ನು ತರಿಸ್ಕೊಳ್ತಿದ್ದೀವಿ. ಸೊ ನಮ್ಗೆ ಆಯಿಲು ಜಾಸ್ತಿನೇ ಸಿಗ್ತಿದೆ, ಟ್ಯಾರಿಫು ತಾವೇ ಕಟ್ ಮಾಡ್ತೀವಿ ಅಂತ ಅಮೆರಿಕ ಈಗ ಹೇಳ್ಕೊಳ್ತಾ ಇದೆ. ಇದು ಅಮೆರಿಕ ಈಗ ಇರುವಂಥ ಪರಿಸ್ಥಿತಿ. ಭಾರತ ಮೇಲೆ ಟ್ಯಾರಿಫ್ ಹಾಕಿ ಅವರ ವಸ್ತುಗಳೇ ಕಾಸ್ಟ್ಲಿಯಾಗಿ ಅಲ್ಲಿನ ಮ್ಯಾನುಫ್ಯಾಕ್ಚರರ್ಸು ಮತ್ತು ಪ್ರಜೆಗಳು ಸಿಡ್ದೆದ್ದು ಈಗ ಟ್ರಂಪ್ ಕುರ್ಚಿ ಶೇಕ್ ಆಗೋ ಪರಿಸ್ಥಿತಿ ಬಂದಿದ್ದು. ಅನಿವಾರ್ಯವಾಗಿ EU ಜೊತೆ ಟ್ರೇಡ್ ಡೀಲ್ ಅಂತಿಮ ಆಗ್ತಿರೋ ಸಮಯದಲ್ಲೇ ರಿಪಬ್ಲಿಕ್ ಡೇಗೆ ಬರ್ತಾ ಇದ್ದಾರೆ. ಜಾಗತಿಕವಾಗಿ ಬೆರಗಾಗುವಂಥ ಒಂದು ಅತಿ ದೊಡ್ಡ ಮದರ್ ಆಫ್ ಆಲ್ ಡೀಲ್ಸ್ ಫೈನಲ್ ಆಗ್ತಿರೋ ಹೊತ್ತಲ್ಲಿ ಟ್ರಂಪ್ ತಾನಾಗಿಯೇ ಮಂಡಿಯೂರುವ ಪರಿಸ್ಥಿತಿ ಬಂದೊದಗಿದೆ. ನೋಡಿ, ಬೇರೆ ಯಾರು ಹೇಳೋದು ಬೇಡ, ಅಮೆರಿಕ ಎಕನಾಮಿಸ್ಟ್ ಜೆಫ್ರಿ ಸ್ಯಾಕ್ ಏನಂತ ಹೇಳ್ತಿದ್ದಾರೆ, ಭಾರತ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕನಾಮಿ ಆಗ್ತಾ ಇದೆ ಮತ್ತು ಮುಂದೆ ಕೂಡ ಅದು ಆಗುತ್ತೆ, ಹಾಗೇ ಇರುತ್ತೆ. ಯುನೈಟೆಡ್ ಸ್ಟೇಟ್ಸ್ಗೆ ಅಂದರೆ ಅಮೆರಿಕಾಗೆ, US ಗೆ ತನ್ನ ಸಾಮಾನುಗಳನ್ನು ಮಾರ್ಕೊಂಡು ಆ ಸ್ಟೇಟಸನ್ನು ತಗೊಂಡಿಲ್ಲ ಮತ್ತು ತಗೊಳ್ಳೋದಿಲ್ಲ ಭಾರತ. ಬದಲಾಗಿ ಚೀನಾ, ರಷ್ಯಾ, ಆಫ್ರಿಕಾ, ಸೌತ್ ಈಸ್ಟ್ ಏಷ್ಯಾ ವಿವಿಧ ರಾಷ್ಟ್ರಗಳ ಜೊತೆ ಬೇರೆ ಬೇರೆ ಮಾರ್ಕೆಟನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ತನ್ನ ಆರ್ಥಿಕತೆಯನ್ನು ಬಲಿಷ್ಠ ಮಾಡ್ಕೊಳ್ತಿದೆ. ಅಮೆರಿಕ ನಂಬಿಕೊಂಡಲ್ಲ ಅಂತ ಅಮೆರಿಕದ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಈಗ. ಸೊ ಭಾರತ ಆಲ್ರೆಡಿ ಟ್ರಂಪ್ ಟ್ಯಾರಿಫ್ಗೆ ಪರ್ಯಾಯ ದಾರಿಯನ್ನು ಮದ್ದನ್ನು ಹುಡುಕೊಂಡಾಗಿದೆ ಅನ್ನೋದನ್ನು ಅಮೆರಿಕದವರೇ ಖಚಿತಪಡಿಸ್ತಿದ್ದಾರೆ. ಇದಕ್ಕಿಂತ ಬೇಕಾ ಮುಖಭಂಗ? ಭಾರತ ಎದುರು ಹಾಕ್ಕೊಂಡು ಟ್ರಂಪ್ ಪರಿಸ್ಥಿತಿ ಏನಾಗಿದೆ ಅನ್ನೋದು ಭಾರತದ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಅಂಥದ್ದೊಂದು ಜಯ ನಮಗೆ ಸಿಕ್ಕಿದೆ ಭಾರತಕ್ಕೆ. ಈ ಟೈಮಲ್ಲಿ ಭಾರತಕ್ಕೆ ಜಾಕ್ ಪಾಟ್ ಏನು ಅಂತ ನೋಡಿ. ನಾವು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ದೊಡ್ಡ ಮಟ್ಟದಲ್ಲಿ ಇರೋದು ಅಂದರೆ ಅದು ಇಂಧನ. ಯಾಕೆ? ಹಿಂದಿನಿಂದ ದಶಕಗಳಿಂದ ಭಾರತದಲ್ಲಿರುವಂಥ ಸಂಪನ್ಮೂಲ, ಭಾರತ ನಿಜವಾಗಿ ಈ ಆಯಿಲು ಮತ್ತು ಗ್ಯಾಸು ಅದರಲ್ಲಿ ಬಹಳ ರಿಚ್ ಇದೆ, ಭಾರತದಲ್ಲೂ ಇದೆ ಆ ಸಂಪನ್ಮೂಲ. ಬಟ್ ಅದನ್ನು ಎಕ್ಸ್ಪ್ಲೋರ್ ಮಾಡೋರೇ ಇರಲಿಲ್ಲ. ಅದಕ್ಕೆ ಸರಿಯಾದ ಬಜೆಟ್ ಇಟ್ಟು
ತುಂಬ ದುರ್ಗಮ ಮಾರ್ಗಗಳಲ್ಲಿ ಸಾಗಬೇಕಾಗತ್ತೆ, ಮತ್ತು ಸಮುದ್ರದ ಕೆಳಗಡೆ ಸಾಗಬೇಕಾಗತ್ತೆ, ತುಂಬ ಮುಂದುವರೆದ ಟೆಕ್ನಾಲಜಿ ಬೇಕಾಗತ್ತೆ, ಅದಕ್ಕೆ ಆದಂಥ ಒಂದು ದೂರದೃಷ್ಟಿತ್ವ ಬೇಕಾಗತ್ತೆ. ಎಕ್ಸ್ಪ್ಲೋರ್ ಮಾಡದೆ ಎಷ್ಟೋ ವರ್ಷಗಳಿಂದ, 100 ವರ್ಷಗಳಿಂದ ಆಗಬೇಕಾಗಿದ್ದ ಕೆಲಸ ಇದು. ಕಳೆದ 50-60 ವರ್ಷಗಳಿಂದ ಈ ಕೆಲಸ ಆಗಿದ್ದರೆ ಈಗ ನಾವು ಯಾರ ಮೇಲೇನೂ ಡಿಪೆಂಡೆನ್ಸಿ ಇಲ್ಲದೆ ಇರೋ ರೀತಿಯಲ್ಲಿ ಇರ್ತಿದ್ವಿ. ಇಡೀ ಜಗತ್ತಿನ ಮುಂದೆ ಈಗಲೇ ನಾವು ನಂಬರ್ 1 ಆಗಿರ್ತಾ ಇದ್ವಿ. ಆದರೆ ಈಗ ಶುರುವಾಗಿದೆ ಕೆಲವು ವರ್ಷಗಳಿಂದ ಆಯಿಲು, ಗ್ಯಾಸು, ಅಂದರೆ ಈ ರೇರ್ ಅರ್ತ್ ಮಿನರಲ್ಸು ಎಲ್ಲದರ ಸುತ್ತ ಭಾರತ ಸಿಕ್ಕಾಪಟ್ಟೆ ಬಜೆಟ್ ಇಟ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡಿದೆ. ಈಗ ಆ ನಿಟ್ಟಿನಲ್ಲಿ ಒಂದು ಜಾಕ್ಪಾಟ್ ಸುದ್ದಿ ಬರ್ತಿರೋದು ನೋಡಿ. DG ಹೈಡ್ರೋಕಾರ್ಬನ್ನು ಓವರಾಲ್ ಈಗ ಸಿಗ್ತಾ ಇರೋದು 24 ಮಿಲಿಯನ್ ಬ್ಯಾರಲ್ಸ್ ರಿಸರ್ವ್ಸ್ ನಮಗೆ ಸಿಗ್ತಾ ಇದೆ ಅನ್ನೋದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ವಿಜ್ಞಾನಿಗಳು 3 ಅತ್ಯಂತ ಸುಧಾರಿತ ಡ್ರಿಲ್ಲಿಂಗ್ ಮೆಥಡನ್ನು ಆ ಝೋನಿಂದ ಅನ್ಲಾಕ್ ಮಾಡೋದಕ್ಕೆ, ಈ ಟ್ರೆಷರನ್ನು ಅನ್ಲಾಕ್ ಮಾಡೋದಕ್ಕೆ ಸಜೆಸ್ಟ್ ಮಾಡಿರೋದು. ಪೆಟ್ರೋಲಿಯಂ ಮಿನಿಸ್ಟ್ರಿ ಈಗ ಲಾರ್ಜ್ ಸ್ಕೇಲ್ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಏನು ತೊಡಗಿಕೊಂಡಿತ್ತು, ಬಹಳ ದೊಡ್ಡ ಸಕ್ಸಸ್ ಸಿಕ್ಕಿದೆ. ಮೇಜರ್ ಬೂಸ್ಟ್ ನಮಗೆ ಎನರ್ಜಿ ಸೆಕ್ಯುರಿಟಿಯಲ್ಲಿ ಬಹಳ ದೊಡ್ಡ ಸುದ್ದಿ ಇದು. 24 ಮಿಲಿಯನ್ ಬ್ಯಾರಲ್ಸ್ ಅಂದರೆ. ಸೊ ಇದರಿಂದಾಗಿ ಈಸ್ಟರ್ನ್ ಕೋಸ್ಟಲ್ಲಿ ಇದು ಪತ್ತೆಯಾಗಿರೋದು. ಈ DG ಹೈಡ್ರೋಕಾರ್ಬನ್ ಅಂದರೆ ಮೇಜರ್ ನ್ಯಾಚುರಲ್ ಗ್ಯಾಸ್ ಪೊಟೆನ್ಷಿಯಲನ್ನು ಭಾರತ ಹೊಂದೋದಕ್ಕೆ ಸಾಧ್ಯವಾಗತ್ತೆ. ಸೊ ಬೇರೆಯವರ ಮೇಲಿನ ಅವಲಂಬನೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಕಳ್ಕೊಳ್ಳೋದಕ್ಕೆ ಭಾರತ ಏನು ಬೇಕೋ ಮಾಡ್ತಿದೆ. ಅದು ಅಮೆರಿಕದ ಡಾಲರಿಂದ ಹಿಡಿದು ಬೇರೆ ರಾಷ್ಟ್ರಗಳಿಂದ ಇಂಧನದಿಂದ ಹಿಡಿದು ಭಾರತ ಎಲ್ಲ ಬಗೆಯಲ್ಲಿ ಸ್ವಾವಲಂಬಿಯಾಗಿ ಅಭಿವೃದ್ಧಿಯಲ್ಲಿ ಶರವೇಗದಿಂದ ಸಾಗ್ತಾ ಇದೆ. 2047ರ ವಿಕಸಿತ ಭಾರತದ ಗುರಿ ಮಾತಿಗಷ್ಟೇ ಅಲ್ಲ ಅನ್ನೋದನ್ನು ಇದೆಲ್ಲ ಖಚಿತಪಡಿಸ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.